ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಇವತ್ತು ನಮ್ಮ ಪಾಪು ಬರ್ಡೇ ಸ್ಪೆಷಲು. ನಾವು ಮಹದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ ರೆಡಿ ಆಗ್ತಿದ್ದೀವಿ. ಇಲ್ಲಿ ನೋಡಿ ನಮ್ಮ ಮನೆಯವ್ರು ಕಾರನ್ನೆಲ್ಲ ಕ್ಲೀನ್ ಮಾಡ್ಕೊತಿದ್ದಾರೆ ಬೆಟ್ಟಕ್ಕೆ ಹೋಗಬೇಕು ಅಂತ. ಇದ್ರ ವ್ಯಾಕ್ಯೂಮ್ ಕ್ಲೀನರಿಂದ ಇಲ್ಲಿ ಕ್ಲೀನ್ ಮಾಡ್ಕೊತಿರೋದು. ಇಲ್ಲಿ ಒಂದು ಕಸ ಕೂಡ ಬಿಡೋದಿಲ್ಲ, ಅದು ಕಡ್ಡಿ ಕಸ ಏನೇ ಇದ್ರೂ ಕಲ್ಲು ಮಣ್ಣು ಎಲ್ಲ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಸ ಎಲ್ಲ ಅದರೊಳಗಡೆ ಹೊರಟೋಗುತ್ತೆ ಅಂತ. ಒಂದು ಸ್ವಲ್ಪನೂ ಕಸ ಬಿಡೋದಿಲ್ಲ, ಎಲ್ಲ ಕಲ್ಲು ಮಣ್ಣು ಏನೇ ಇದ್ರೂ ಅದರೊಳಗಡೆ ಹೊರಟೋಗ್ಬಿಡುತ್ತೆ. ನೆಕ್ಸ್ಟು ನೀರಿಂದ ಎಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಣ ಬಟ್ಟೆಯಿಂದ ಚೆನ್ನಾಗಿ ಒರೆಸಿ ಕ್ಲೀನ್ ಮಾಡ್ಕೊಬಿಡ್ತಾರೆ. ಆವಾಗ ಒಂಥರ ನೀಟಾಗಿರುತ್ತೆ ಕಾರು ನೋಡೋದಕ್ಕೆ. ಮತ್ತು ನಾವಿಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಅಲ್ವಾ, ಹಾಗಾಗಿ ನಾವಿಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲಿ ಹೊಸ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೋತಿದ್ದೀವಿ. ನಾವು ನಿನ್ನೆನೇ ಎಲ್ಲ ದೇವ್ರ ಪಾತ್ರೆ ಎಲ್ಲ ತೊಳೆದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಹೊಸ್ಲಿಗೆ ಎಲ್ಲ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಹೂವು ಇಟ್ಟು ನಂತರ ನಾವಿಲ್ಲಿ ಪೂಜೆಗೆ ರೆಡಿ ಮಾಡ್ಕೋತೀವಿ. ನಮ್ಮ ಜೀವನದಲ್ಲಿ ನಾವು ಆಸ್ತಿನ ಗಳಿಸ್ಬೋದು, ಸಂಪತ್ತನ್ನ ಗಳಿಸ್ಬೋದು, ದುಡ್ಡನ್ನ ಗಳಿಸ್ಬೋದು. ಆದರೆ ನಮ್ಮ ಬದುಕನ್ನ ಕಲ್ತು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ನೆಮ್ಮದಿಯಾಗಿರೋ ಅಂತಹ ಜೀವನನ ನಾವು ಹೇಗೆ ಸಾಗಿಸ್ಬೋದು ಹೇಳಿ? ಮೊದಲು ನಾವು ಬದುಕೋದನ್ನ ಕಲಿಬೇಕು. ಯಾಕೆ ಅಂತ ಅಂದರೆ ಸುಖದ ಸೂರಿನಲ್ಲಿ ಮಲಗಿ ನಿದ್ರಿಸದ ದಿನಗಳೆಷ್ಟೋ, ಗುಡಿಸಿನಲ್ಲಿ ಬಾಂಧವ್ಯ ಮೆರೆತು ಕಳೆದು ಹೋದ ಸಮಯವೆಷ್ಟೋ, ಬದುಕಬೇಕು ಎಂದು ಬಯಸಿ ಹಳೆಯ ನೆನಪು ಅರಸಿ ನಿಂತು ಕೊನೆಗೆ ತಿಳಿದ ಸತ್ಯ ಒಂದೇ, ಬದುಕಲು ದಾರಿ ಒಂದೇ. ಒಳ್ಳೆ ದಿನಗಳ ನೆನಪು ಇಟ್ಟು ಕೆಟ್ಟ ದಿನಗಳ ಮರೆತು ಬಿಡು, ಜೀವನವೆಂದರೆ ಇಷ್ಟೇ ತಿಳಿ, ಪ್ರತಿನಿತ್ಯ ಬದುಕಲು ಕಲಿ. ಇಷ್ಟೇ ಅಲ್ವಾ ಜೀವನ? ಇರೋ ತನಕ ಎಲ್ಲರ ಜೊತೆ ಖುಷಿಯಾಗಿರಬೇಕು ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕನ್ನು ಕೊಟ್ಟು ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾವು ಇಲ್ಲಿ ಪೂಜೆಗೆ ಹೂವನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ದೇವ್ರಿಗೆ ಹೂವು ಎಲ್ಲ ಮುಡಿಸಿ ಪೂಜೆಗೆಲ್ಲ ರೆಡಿ ಮಾಡಿ ನೆಕ್ಸ್ಟು ನಾನಿಲ್ಲಿ ಸಜ್ಜಿಗೆನ ಮಾಡೋಣ, ಸ್ವಲ್ಪ ಸಜ್ಜಿಗೆನ ಮಾಡಿ ಅಲ್ಲಿ ಯಾರಿಗಾರು ಒಂದು 4 ಜನಕ್ಕೆ ಹಂಚೋಣ ಅಂತ ಹೇಳಿ ಸಜ್ಜಿಗೆನ ಮಾಡ್ಕೋತಾ ಇದ್ದೀನಿ. ಸುಲಭವಾಗಿ ಈ ಸಜ್ಜಿಗೆನ ಮಾಡ್ಕೋಬೋದು. 1 ಕಪ್ಪು ರವೆ, ಅದಕ್ಕೆ 2 ಕಪ್ಪಷ್ಟು ನಾನು ಹಾಲು ತೊಗೊಂಡಿದ್ದೀನಿ, 1 ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ, ಒಟ್ಟು 3 ಕಪ್ ಅಷ್ಟಾಗುತ್ತೆ. ದ್ರಾಕ್ಷಿ ಗೋಡಂಬಿ ಎಲ್ಲ ಹುರಿದು ತೊಗೊಂಡು ಎತ್ತಿಟ್ಕೋಬೇಕು ಮೊದಲೇ. ನೆಕ್ಸ್ಟು ರವೆನ ತುಪ್ಪಕ್ಕೆ ಹಾಕಿ ಚೆನ್ನಾಗಿ ಹುರಿದು ನೆಕ್ಸ್ಟು ನಾವಿಲ್ಲಿ ಸಕ್ಕರೆನ ಹಾಕಿ ಹಾಲು ಮತ್ತು ನೀರಿರುತ್ತಲ್ಲ ಅದನ್ನು ಕಾಯಿಸಿಟ್ಕೊಂಡಿರಬೇಕು, ಅದನ್ನು ಹಾಕಿ ಲಾಸ್ಟು ದ್ರಾಕ್ಷಿ ಗೋಡಂಬಿ ಮತ್ತು ಏಲಕ್ಕಿ ಹಾಕಿ ಮಿಕ್ಸ್ ಮಾಡೋದಷ್ಟೇ. ತುಂಬ ಚೆನ್ನಾಗಿರುತ್ತೆ ಈ ಸಜ್ಜಿಗೆ ಕೂಡ. ನೆಕ್ಸ್ಟು ನಾವಿಲ್ಲಿ ಪೂಜೆಗೆಲ್ಲ ರೆಡಿ ಆಗಿದೆ. ದೀಪ ಎಲ್ಲ ಹಚ್ಚಿ ಇವಾಗ ಪೂಜೆ ಮಾಡಿ, ನಾವು ಎಲ್ಲಿಗಾದರೂ ಹೋಗೋಕ್ಕೂ ಮೊದಲು ದೇವ್ರ ಪೂಜೆ ಮಾಡಿ ದೇವ್ರ ಹತ್ರ ಯಾವುದೇ ರೀತಿ ಅಡೆತಡೆ ಬರದೇ ಇರಲಿ, ಯಾವುದೇ ವಿಘ್ನ ಆಗದೇ ಇರಲಿ, ಯಾವುದೇ ಥರ ಅಪಘಾತ ಆಗದೇ ಇರಲಿ ಅಂತ ನಾವು ದೇವ್ರ ಹತ್ರ ಬೇಡಿಕೊಂಡು ಈ ಥರ ಪೂಜೆ ಮಾಡಿ ಹೋಗೋದ್ರಿಂದ ತುಂಬ ಒಳ್ಳೆಯದು. ನಾವು ಇದೇ ರೀತಿ ಎಲ್ಲಿಗೆ ಹೋದ್ರೂ ಮೊದಲು ದೇವ್ರಿಗೆ ಪೂಜೆ ಮಾಡಿ ಹೊರಡ್ತೀವಿ. ನಾವೆಲ್ಲಾದರೂ ಹೋಗೋಕ್ಕೂ ಮುಂಚೆ ಈ ರೀತಿ ದೇವ್ರ ಹತ್ರ ಪೂಜೆ ಮಾಡಿ ಮತ್ತು ದೇವರ ಆಶೀರ್ವಾದ, ಹಿರಿಯರ ಆಶೀರ್ವಾದ ಪಡ್ಕೊಂಡು ನಾವು ಹೊರಗಡೆ ಹೋಗೋದ್ರಿಂದ ನಮ್ಗೆ ಯಾವುದೇ ಥರ ಒಂದು ಅಪಘಾತ ಆಗಲಿ, ಯಾವುದೇ ಒಂದು ತೊಂದರೆ ಆಗಲಿ ಆಗೋದಿಲ್ಲ ಅನ್ನೋ ನಂಬಿಕೆ ಇದೆ. ಹಾಗಾಗಿ ನಾವಿಲ್ಲಿ ಕಾರ್ಗೂ ಕೂಡ ಎಲ್ಲ ಪೂಜೆ ಮಾಡ್ಕೋತಾ ಇದ್ದೀವಿ. ನಿಂಬೆ ಹಣ್ಣೆಲ್ಲ ಇಟ್ಟು ಕಾರ್ಗೆ ಹೂವು ಹಾಕಿ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ನಾವು ಹೊರಡ್ತಿದ್ದೀವಿ ಇವಾಗ. ನೆಕ್ಸ್ಟು ನಾವು ಅಲ್ಲಿ ಹೋಗಿ ಯಾವ ರೀತಿ ದರ್ಶನ ಆಯಿತು, ಹಾಗೆ ಏನೇನೆಲ್ಲ ನೋಡಿದ್ವಿ ಅನ್ನೋದನ್ನ ನಾನು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕನ್ನು ಕೊಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು.